ಇಷ್ಟೆಲ್ಲ ತರಿಸ್ಕೊಂಡಿದ್ದೀನಿ. ಅರ್ಧಂಬರ್ಧ ಹೋಗ್ಬಿಡುತ್ತೆ ಏನೇ ಕೆಲಸ ಆಗಲಿ. ಆ್ಯಂಡ್ ಇದು ಸಾಕ್ಸು, ಇದು ಬೇಬಿ ಹಗ್ ಅಂತ ತರಿಸ್ಕೊಂಡ್ರು ಅಂತ ಪ್ರಾಡಕ್ಟ್ಸು ನನಗೆ. ಗುಡ್ ಈವ್ನಿಂಗ್. ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು 12 o'clock ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎದ್ದಿದ್ದು ಸ್ವಲ್ಪ ತಡ ಆಯಿತು. ತಡ ಅಂತ ಏನಿಲ್ಲ, ನಾರ್ಮಲ್ ಟೈಮ್ಗೆ ಎದ್ದೆ. 6 ಸಮಥಿಂಗ್ ಆ ಥರ ಎದ್ದೆ. ಎದ್ದು ಬ್ರೇಕ್ಫಾಸ್ಟ್ ಮಾಡಿ ನಾನು ನಮ್ಮ ಮನೆಯವರು ತಿಂದು, ಮಕ್ಕಳು ಎಲ್ಲ ಇದ್ದರು ಅಷ್ಟೊತ್ತಿಗೆ. ಅವ್ರಿಗೂ ಎಲ್ಲ ತಿನ್ನಿಸಿ ಎಲ್ಲ ಫ್ರೆಶಪ್ ಮಾಡಿ, ನಾನು ಫ್ರೆಶಪ್ ಆಗಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಕೆಲಸ ಆಯಿತು, ಎಲ್ಲ ಮುಗಿಸಿ ಮಕ್ಕಳು ಮಲಗಿಸಿ ಆಯಿತು ವ್ಲಾಗ್ ಮಾಡೋಣ, ಸ್ವಲ್ಪ ಟೈಮ್ ಇದೆ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನಕ್ಕೆ ವ್ಲಾಗ್ ಮಾಡ್ತೀನಿ ಅಂದರೆ, ಫಸ್ಟ್ ಕ್ರೈಲಿ ಕೆಲವೊಂದು ಐಟಮ್ಸ್ನೆಲ್ಲ ತರಿಸ್ಕೊಂಡಿದ್ದೆ ಮಕ್ಕಳಿಗೆ ಅಂತ, ನನಗೆ ಯೂಸ್ಫುಲ್ ಆಗೋವಂಥದ್ದು, ಮಕ್ಕಳಿಗೆ ಯೂಸ್ಫುಲ್ ಆಗೋವಂಥದ್ದು. ಸೊ ಆಯಿತು, ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ, ಏನು ತಂದಿದ್ದೀನಿ, ಹೆಂಗಿದೆ ಅಂತ ನೋಡಿಸ್ತೀನಿ. ಅದಕ್ಕೂ ಮುಂಚೆ ನಾನು ಒಂದು ಹೆಲ್ದಿಯಸ್ಟ್ ಸಲಾಡ್ ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೀನಿ. ಕಡಲೆಕಾಳು ಬಟಾಣಿನ ಬಳಸ್ಕೊಂಡು ಸಲಾಡ್ ಮಾಡ್ತಿದ್ದೀನಿ. ಆ್ಯಂಡ್ ಕಡಲೆಕಾಳು ಬಟಾಣಿನ ಓವರ್ನೈಟ್ ಸ್ಟೋಕ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ತಾಳಂಬ್ರೆ ಹಣ್ಣು, ಸ್ವಲ್ಪ ಕಡಲೆ ಬೀಜನ ರೋಸ್ಟ್ ಮಾಡಿ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕಡಲೆಕಾಳನ್ನು ಅಷ್ಟೇ ಒಂದು ವಿಷಲ್ ಕೂಗಿಸ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಸೂಪರ್ ಹೆಲ್ದಿಯಸ್ಟ್ ಸಲಾಡ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಬೌಲ್ಗೆ ಕಡಲೆಕಾಳು ಹಾಗೂ ಚೆನ್ನ ಮಸಾಲನ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ನಾನು ಇದನ್ನು ನೈಟೆಲ್ಲ ನೆನೆಸಿರೋದ್ರಿಂದ ಬೆಳಗ್ಗೆ ಒಂದು ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಉಪ್ಪು ಹಾಕಿ ವಿಷಲ್ ಕೂಗಿಸ್ಕೊಂಡಿರ್ತೀನಿ. ಆ್ಯಂಡ್ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಟೊಮೆಟೊ, ಸೌತೆಕಾಯಿನೂ ಅಷ್ಟೇ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ದಾಳಂಬ್ರೆ ಹಣ್ಣನ್ನು ಕೂಡ ಅಷ್ಟೇ ಒಂದು ಅರ್ಧ ದಾಳಂಬ್ರೆ ಹಣ್ಣನ್ನು ನಾನು ಕ್ಲೀನಾಗಿ ಸುಳ್ಕೊಂಡು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಈರುಳ್ಳಿ, ಕೊತ್ತಂಬರಿ, ಕಡಲೆಬೀಜ. ಇಲ್ಲಿ ಕಡಲೆಬೀಜ ಅನ್ನೋದು ರೋಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬಾಯಿಗೆ ಸಿಕ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ. ಸೊ ಹಂಗಾಗಿ ಕಡಲೆಬೀಜ, ಈರುಳ್ಳಿ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ಮಾಲ್ ಮಿಕ್ಸಿಂಗ್ನ ಮಾಡ್ಕೊಳ್ತೀನಿ. ಆವಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ಪೈಸಿ, ಉಪ್ಪು, ಹುಳಿ ಎಲ್ಲ ಬಿದ್ದಾಗ ತಿನ್ನೋಕ್ಕೆ ರುಚಿ ಚೆನ್ನಾಗಿರುತ್ತೆ. ಹಂಗಾಗಿ ಒಂದು ಸ್ಮಾಲ್ ಬೌಲ್ ತಗೊಂಡು ಇದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ತೀನಿ. ಆಲಿವ್ ಆಯಿಲ್ ಸಲಾಡ್ಸ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಸೊ ಹಂಗಾಗಿ ಒಂದು ಸ್ವಲ್ಪ ಆಲಿವ್ ಆಯಿಲ್ಗೆ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ಡ್ರೆಸ್ಸಿಂಗ್ ಮಾಡ್ಕೊಳ್ತೀನಿ. ಆ್ಯಂಡ್ ಚಾಟ್ ಮಸಾಲ, ಈ ಥರ ಪೆಪ್ಪರ್ ಪೌಡರ್ ಎಲ್ಲ ಬಿದ್ದಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ ತರಕಾರಿಗೆ. ಸೊ ಹಂಗಾಗಿ ಈ ಥರ ಡ್ರೆಸ್ಸಿಂಗ್ ಮಾಡಿಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ನಾನು ಸಲಾಡ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಒಂದು ಸರಿ ಸಲಾಡ್ಸ್ ಎಲ್ಲ ಮಾಡಿಕೊಂಡು ತಿನ್ನೋದು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಬಿಡಬೇಕು ಅಂತಲೇ ಅನಿಸಲ್ಲ, ಅವಾಗವಾಗ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಬಿಕಾಸ್ ಅಷ್ಟು ರುಚಿಯಾಗಿರುತ್ತೆ ಈ ಸಲಾಡ್ಸ್ ಎಲ್ಲ. ಒಂಥರ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ಏನಾದರೂ ಸಲಾಡ್ ಏನಾನ ಮಾಡ್ಕೊಂಡು ತಿಂದಿಲ್ಲ, ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಡಿನ್ನರ್ಗಾಗಿರ್ಬೋದು, ಆವಾಗ ನಮಗೆ ಸಮಾಧಾನನೇ ಆಗಲ್ಲ. ಸೊ ಒಂದು ಸರಿ ಟ್ರೈ ಮಾಡಿ, ಅಭ್ಯಾಸ ಮಾಡ್ಕೊಳ್ಳಿ ಲೈಫ್ ಸ್ಟೈಲಲ್ಲಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಇಷ್ಟಪಟ್ಟು ತಿಂತೀರಾ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರ್ತೀರಾ. ಆ್ಯಂಡ್ ಲಾಸ್ಟಿಗೆ ಡ್ರೆಸ್ಸಿಂಗ್ ಮಾಡಿಕೊಂಡಿರೋ ಅಂಥ ಮಿಕ್ಸ್ಚರ್ ಏನಿರುತ್ತೆ ಅದನ್ನು ಎಲ್ಲ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿನೂ ಅಷ್ಟೇ ಲಾಸ್ಟಲ್ಲಿ ಬೀಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಲೆಮನ್ನ ಫ್ರೀಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಲೆಮನ್ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗಂತೂ ಫೇವ್ರೇಟ್ ಫುಡ್ಸ್ ಈ ಥರ ಸಲಾಡ್ ಎಲ್ಲ ಅಂದರೆ ನನಗೆ, ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ನಾನು ಒಂದು ಡಿಫ್ರೆಂಟ್ ಸಲಾಡ್ಸ್ ಮಾಡ್ತಾನೆ ಇರ್ತೀನಿ. ವೀಕ್ಲಿ 4 times ಆದರೂ ನಾನು ಸಲಾಡ್ ಮಸ್ಟ್ ಆ್ಯಂಡ್ ಶುಡ್ ಮಾಡಿರ್ತೀನಿ. ಒಂದು ಸರಿ ಪಲ್ಯ ಮಾಡಿದರೆ ಸಲಾಡನ್ನ ಸ್ಕಿಪ್ ಮಾಡಿರ್ತೀನಿ. ನಾನು ವೆಜಿಟೇಬಲ್ ಪಲ್ಯ ಆಗಿರ್ಬೋದು, ಸೊಪ್ಪಿನ ಪಲ್ಯ ಆಗಿರ್ಬೋದು ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಈ ಥರ ಸಲಾಡ್ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ತಿನ್ನೋಕ್ಕೆ ಮಾತ್ರನೇ ಅಲ್ಲ, ನೋಡೋದಕ್ಕೂ ಅಷ್ಟೇ ತುಂಬಾ ಕಲರ್ಫುಲ್ ಆಗಿರುತ್ತೆ. ಏನೇ ಫುಡ್
ಫುಡ್ ಆಗಿರ್ಬೋದು, ಏನೇ ಆಗಿರ್ಬೋದು ಕಲರ್ಫುಲ್ಲಾಗಿ ಕಾಣಿಸಿದಾಗ ನಮಗೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂದಾಗ ನಾವು ಟೆಂಪ್ಟ್ ಆಗ್ತೀವಿ. ಅವಾಗ ಒಂದು 2 ಸ್ಪೂನ್ ಜಾಸ್ತಿನೇ ತಿಂತೀವಿ. ಎಕ್ಸಾಂಪಲ್ ಈಗ ನಾವು ಏನೇ ಒಂದು ಡ್ರೆಸ್ ಆಗಿರ್ಬೋದು, ಏನೋ ಒಂದು ಮೆಟೀರಿಯಲ್ ಆಗಿರ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನಾವು ಅಲ್ಲೇ ಟೆಂಪ್ಟ್ ಆಗಿಬಿಡ್ತೀವಿ. ಚೆನ್ನಾಗಿದೆ ಅಂದಮೇಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಅಷ್ಟೇ, ಒಳ್ಳೆ ನೋಡೋಕ್ಕೆ ಲುಕ್ ಚೆನ್ನಾಗಿದೆ, ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತಂದರೆ ತಿನ್ನಬೇಕು ಅನ್ಸುತ್ತೆ. ಇನ್ನು ಜಾಸ್ತಿ ಕೂಡ ತಿಂತೀವಿ. ಆ್ಯಂಡ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನನ್ನ ಪಾಪು ಆಚೆ ಕಡೆ ಆಟ ಆಡ್ಕೊಳ್ತಾ ಇದ್ದಾಳೆ, ಕಿರ್ಚ್ತಾ ಇದ್ದಾಳೆ. ನಾನು ರೂಮಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಹಂಗಾಗಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ, ಡೋಂಟ್ ಮೈಂಡ್. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಚಪಾತಿ, ವೆಜಿಟೇಬಲ್ ಕುರ್ಮಾ ಹಾಗೂ ಸಲಾಡ್ ರೆಸಿಪಿ ಆಗಿತ್ತು. ಆ್ಯಂಡ್ ವೆಜಿಟೇಬಲ್ ಕುರ್ಮಾ ಕೂಡ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬಟ್ ಅದೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬೆಳಗ್ಗೆ ಬೇಗ ಮಾಡಬೇಕಾಗಿತ್ತು. ಸೊ ಹಂಗಾಗಿ ನಾನು ಏನೂ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ವೆಜಿಟೇಬಲ್ ಕುರ್ಮಾ ಕೂಡ ಶೇರ್ ಮಾಡ್ತೀನಿ. ಸೂಪರ್ ಟೇಸ್ಟಿಯಾಗಿತ್ತು, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಊರಿಂದ ತಂದಿರೋ ಒಂದು ಚೇಪೆ ಹಣ್ಣು ಕೂಡ ಇತ್ತು, ಅವ್ರಿಗೆ ಇಷ್ಟ ಅಂತ ಅವ್ರಿಗೆ ಒಂದು 2 ಪೀಸ್ ಕಟ್ ಮಾಡಿ ಹಾಕ್ಕೊಡ್ತಿದ್ದೀನಿ. ಆ್ಯಂಡ್ ಸೂಪರ್ ಹೆಲ್ದಿಯಸ್ಟ್ ಆ್ಯಂಡ್ ಟೇಸ್ಟಿಯಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನೀವು ಒಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನಗಳೆಲ್ಲ ಮಾಡಿಸಿ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಇರೋಂಥ ಚಿಕ್ಕ ಪುಟ್ಟ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಬಂದು ಅವ್ರನ್ನ ಮಲಗಿಸ್ತಿದ್ದೀನಿ. ಆ್ಯಂಡ್ ಅವರು ಟೈಮ್ ಸರಿಯಾಗಿ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ನನಗೊಂದು ಸ್ವಲ್ಪ ತಲೆನೋವು ಇರೋದಿಲ್ಲ. ಪ್ರತಿದಿನ ಇದೇ ಥರ ಮಾಡ್ತೀನಿ. ಫಸ್ಟು ಅವ್ರನ್ನ ನೋಡ್ಬಿಡ್ತೀನಿ, ಅವ್ರಿಗೆ ಒಂಚೂರು ಊಟ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ನನಗೇನು ಡಿಸ್ಟರ್ಬೆನ್ಸ್ ಮಾಡಲ್ಲ. ಟೈಮ್ಗೆ ಊಟ ಇಲ್ಲ, ನಿದ್ದೆ ಇಲ್ಲ ಅಂದರೆ ಕಿರಿಕಿರಿ ಮಾಡ್ತಾರೆ, ಏನೂ ಕೆಲಸ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ, ವ್ಲಾಗ್ಸ್ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ, ಫ್ರೀಯಾಗೇ ಇರಲ್ಲ. ಸೊ ಹಂಗಾಗಿ ನಾನು ಫಸ್ಟ್ ಮಾಡಿದ್ದು ಅವ್ರಿಗೆಲ್ಲ ತಿನ್ನಿಸಿ ಫ್ರೆಶ್ ಅಪ್ ಮಾಡಿಸಿ, ಬೆಳಗ್ಗೆ ಬೇಗನೆ ಎದ್ದಿರ್ತಾರೆ, 7-7:30ಗೆಲ್ಲ ಎದ್ದೊಳ್ತಾರೆ. ಸೊ ಹಾಗಾಗಿ ಅವ್ರೂ ಕೂಡ ಬೇಗ ಮಲಗಿಸ್ಬಿಟ್ಟಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ತಿಂದ್ಕೊಂಡೆ. ಸೊ ಹಂಗಾಗಿ ಶೇಕ್ ಕುಡ್ದಿರಲಿಲ್ಲ, ಕುಡ್ಕೊಂಡು ನಾನು ನೀನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ನಮ್ಮ ಪುಟಾಣಿ ಎದ್ಬಿಟ್ಲು. ಓ ಗಾಡ್ ಅಂತ ಅನಿಸ್ಬಿಡ್ತು. ತುಂಬ ಹೊತ್ತು ಎದ್ದೋಳಲ್ಲ, ಬಟ್ ಯಾಕೋ ಏನೋ ಡಿಸ್ಟರ್ಬೆನ್ಸ್ ಆಯಿತೋ ಇಲ್ಲ ಏನೋ ಗೊತ್ತಿಲ್ಲ, ಎದ್ಬಿಟ್ಲು. ಆ್ಯಂಡ್ ಫಸ್ಟ್ ಅವಳನ್ನು ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳನ್ನು ಮಲಗಿಸಿದ್ದೀನಿ. ಪ್ರಾಪರಾಗಿ ನಿದ್ದೆ ಇಲ್ಲ ಅಂದರೆ ಏನು ಮಾಡ್ತಾಳೆ, ಕಿರಿಕಿರಿ ಮಾಡ್ತಾಳೆ. ಸೊ ಹಂಗಾಗಿ ನಿದ್ದೆ ಮಾಡಿಸ್ತಿದ್ದೀನಿ. ಆಯಿತು ಮತ್ತು ವ್ಲಾಗ್ ಮಾಡೋಣ, ಅವಳನ್ನು ಮಲಗಿಸಿ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿಸ್ತಿದ್ದೀನಿ. ಆ್ಯಂಡ್ ಅವಳು ಟೈಮ್ ಸರಿಯಾಗಿ ನಿದ್ದೆ ಹೋದ್ರೇ, ಟೈಮ್ ಹೆಚ್ಚು ಕಮ್ಮಿ ಆಗಿಬಿಟ್ರು ಸುಮ್ಮನೆ ಕಿರಿಕಿರಿ ಆಗತ್ತೆ. ಸೊ ಹಂಗಾಗಿ ಅವಳನ್ನು ಫಸ್ಟ್ ಮಲಗಿಸ್ಬಿಟ್ಟು ಇಬ್ಬರು ಆರಾಮಾಗಿ ನಿದ್ದೆ ಮಾಡ್ತಿದ್ರು. ನೆಕ್ಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ, ಎಲ್ಲ ಮೆಸ್ ಆಗಿ ಎಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳು ಆರಾಮಾಗಿ ಹಚ್ಕೊಂಡಿದ್ದಾರೆ. ಆ್ಯಂಡ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಯಿತು ಸ್ವಲ್ಪ ಹೊತ್ತು ವ್ಲಾಗ್ ಮಾಡೋಣ ಅಂತ. ಆ್ಯಂಡ್ ನೋಡಿ ಇಷ್ಟು ಜೋರಾಗಿ ಮಾತಾಡ್ರಿ ಏನೂ ಎದ್ದೋಳಲ್ಲ. ಸೊ ಹಂಗಾಗಿ ರೂಮಲ್ಲೇ ಕಂಫರ್ಟಬಲ್, ಹಾಲಲ್ಲಿ ಎಲ್ಲ ಒಂದು ಸ್ವಲ್ಪ ಮೋಡ ಮುಚ್ಕೊಂಡಿದೆ, ಅಷ್ಟೊಂದು ಬೆಳಕು ಬರ್ತಿಲ್ಲ. ಸೊ ಹಂಗಾಗಿ ಆಯಿತು ರೂಮಲ್ಲೇ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಏನೇನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಒಂದು ಕಡೆಯಿಂದ ನೋಡಿಸ್ತೀನಿ. ಆ್ಯಂಡ್ ಇಷ್ಟೆಲ್ಲ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ನೋಡಿಸ್ಲಿ ಸಾಕ್ಸ್. ಈ ಸಮ್ಮರ್ ಒಂಥರ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು, ಚಳಿ ಇರುತ್ತೆ, ಮನೇಲಂತೂ ತುಂಬಾ ಥಂಡಿ. ಅದಕ್ಕೆ ನಾನು ಫಸ್ಟ್ ತರಿಸಿದ್ದು ಸಾಕ್ಸ್. ಮಕ್ಕಳಿಗೆ ಸಾಕ್ಸ್ ತರಿಸಿದ್ದೀನಿ, ಬೇಕಾಗಿತ್ತು. ಕೆಲವೊಂದೆಲ್ಲ ಅವೆಲ್ಲ ಹಳೇದಾಗೋಗಿತ್ತು ಆ್ಯಂಡ್ ಹಾಕ್ತಾ ಇರಲಿಲ್ಲ, ಅದಕ್ಕೆ ಅದಕ್ಕೆ ಅವಳನ್ನು ಮಲಗಿಸ್ತಿದ್ದೆ. ಎಲ್ಲಿ ಎದ್ಬಿಡ್ತಾರೋ ಅಂತ ಭಯ ಆಗತ್ತೆ. ಅವ್ರು ಎದ್ಬಿಟ್ಟು ಒಂದು ಸ್ವಲ್ಪ ಅರ್ಧಂಬರ್ಧ ಹೋಗ್ಬಿಡುತ್ತೆ ಏನೇ ಕೆಲಸ ಆಗಲಿ. ಆ್ಯಂಡ್ ಇದು ಸಾಕ್ಸು, ಇದು ಬೇಬಿ ಹಗ್ ಅಂತ ತರಿಸ್ಕೊಂಡ್ರು ಅಂಥ ಪ್ರಾಡಕ್ಟ್ಸು. ನನಗೆ ಮಕ್ಕಳ ಪ್ರಾಡಕ್ಟ್ಸು ಪ್ರತಿಯೊಂದು ಅಷ್ಟೇ ಬೇಬಿ ಹಗ್ಗಿಂದ ತುಂಬಾ ಇಷ್ಟ ಆಗುತ್ತೆ. ಅವ್ರದ್ದು ಕ್ಲಾತಿಂಗ್ ಪ್ರತಿಯೊಂದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಾನು ಸಜೆಸ್ಟ್ ಮಾಡೋದು, ಮಕ್ಕಳಿಗೆ ಏನಾದರೂ ನೀವು ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರ ಅಂದರೆ, ಈಗ ಚಿಕ್ಕ ಪುಟ್ಟದು ಕರ್ಚೀಫ್ಸ್ ಏನೇ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ ಅವ್ರ ಹತ್ರ. ಸೊ ನಾನು ಎಲ್ಲನೂ ಸಿಗುತ್ತೆ ಆ ಬೇಬಿ ಹಗ್ ಅವ್ರ ಕಡೆಯಿಂದ, ಬಟ್ಟೆಗಳು, ಸಾಕ್ಸಸ್ಸು, ಕರ್ಚೀಫ್ಸು, ಪ್ರತಿಯೊಂದು ಮಕ್ಕಳಿಗೆ ರಿಕ್ವೈರ್ಮೆಂಟ್ ಇರೋದು ಪ್ರತಿಯೊಂದು ಇರುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ತುಂಬ ಅದರಿಂದನೇ ಆರ್ಡ್ರ್ ಮಾಡ್ಕೊಳ್ತೀನಿ. ಫಸ್ಟ್ ಕ್ರೈಯಲ್ಲಿ ಬೇಬಿ ಹಗ್ ಅಂತ. ಆ್ಯಂಡ್ ನೋಡಿ ಸೇಮ್ ಇದು ನನ್ನ ದೊಡ್ಡ ಮಗಳದು, ಇದು ಓಪನ್ ಮಾಡಿದ್ದೀನಿ ಕ್ವಾಲಿಟಿ ಹೆಂಗಿದೆ ಅಂತ.
ಆ್ಯಂಡ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು, ತುಂಬ ಸಾಫ್ಟಾಗಿದೆ, ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸೇಮ್ ಕಲರ್ ಸೇಮ್ ಎಲ್ಲ ಚಿಕ್ಕ ಪಾಪುಗೂ ತರಿಸಿದ್ದೀನಿ. ನನಗೇನೋ ಅವ್ರಿಬ್ರಿಗೂ ಸೇಮ್ ಹಾಕಬೇಕು ಅನಿಸುತ್ತೆ, ಹಾಗಾಗಿ ಇಬ್ರಿಗೂ ಸೇಮ್ ತರಿಸಿದ್ದೀನಿ. ಇದನ್ನು ಓಪನ್ ಮಾಡಿಲ್ಲ ಅಷ್ಟೇ, ಇನ್ನೇನು ಯೂಸ್ ಮಾಡ್ತೀನಿ, ಎಲ್ಲ ಓಪನ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಜೊತೆ ಬಂದಿದೆ, ಸೆಟ್ ಆಫ್ 5 ಜೊತೆ ಬಂದಿದೆ. ಸೊ ಹಂಗಾಗಿ ತರಿಸ್ಕೊಂಡಿದ್ದೀನಿ ಇಬ್ರಿಗೂ ಜೊತೆ. ಸಾಕ್ಸ್ ಒಂದು, ಆ್ಯಂಡ್ ಇದು ಅಷ್ಟೇ, ಇದು ಸಾಕ್ಸೇ. ಅಂದರೆ ಇದು ಯಾವ ಥರ ಸಾಕ್ಸ್ ಅಂತಂದರೆ ಮೊಣ್ಕಾಲ್ವರೆಗೂ ಬರುತ್ತೆ. ಅವಳು ಇವಾಗ ಮೊಣ್ಕಾಲ್ವರೆಗೂ ಅಂತ ಇವಾಗ ಅವ್ರಿಗೇನಾದರೂ ನಿಕ್ಕರ್ ಆ ಥರ ಹಾಕಿದ್ರು ಆಗತ್ತೆ ನೋಡಿ, ಈ ಥರ. ಲೈಕ್ ಇದು ಪ್ಯಾಂಟ್ ವೇಟ್ ಸಾಕ್ಸ್ ಥರ ನಾವು ಫುಲ್ ಹಾಕ್ಬಿಡ್ಬೋದು. ಸೊ ನನಗೆ ಈ ಥರದ್ದು ಬೇಕಿತ್ತು, ಚಿಕ್ಕ ಪಾಪುಗೆ ಬೇಕಿತ್ತು. ಇನ್ನು ಆಯಿತು ಇವಳಿಗೂ ತರಿಸೋಣ ಅಂದ್ಬಿಟ್ಟು ಇಬ್ರಿಗೂ ತರಿಸಿದೆ. ಇದು ಸೆಟ್ ಆಫ್ 2 ಅಂತ ಅನಿಸುತ್ತೆ, ಇದು 2 ಬಂದಿದೆ. ಯಾವಾಗಲಾದರೂ ಇರಲಿ ಎಮರ್ಜೆನ್ಸಿಗೆ ಅಂತ ತರಿಸಿದ್ದೀನಿ. ಎಲ್ಲಾದರೂ ಹೋಗ್ತೀವಿ ಅಂಥ ಟೈಮಲ್ಲಿ ಫುಲ್ ಎಲ್ಲ ಕವರ್ ಆಗಬೇಕು ಅಂತ ಅಂದಾಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ಥರದನ್ನು ಫುಲ್ ಬರೋವಂಥ ಸಾಕ್ಸನ್ನ ತರಿಸಿದ್ದೀನಿ. ತುಂಬ ಚಳಿ ಇತ್ತು, ನಾವೆಲ್ಲಾದರೂ ಹೋಗ್ತಿದ್ದೀವಿ ಅಂದಾಗ ಹಾಕ್ಕೋಬೋದು. ಸೇಮ್ ಚಿಕ್ಕ ಪಾಪುಗೂ ಅದೇ ಥರದ್ರಲ್ಲೇ ತರಿಸಿದ್ದೀನಿ, ಸೇಮ್ ಆ್ಯಸ್ ಇಟ್ ಈಸ್. ಚಿಕ್ಕ ಪಾಪುಗೂ ಅದೇ ಥರ ಈ ಥರದ್ರಲ್ಲಿ ತರಿಸಿದ್ದೀನಿ. ತುಂಬ ಚಳಿ ಇತ್ತು ಅಂದಾಗ ಇದು ಒಳಗಡೆ ಸಾಕ್ಸ್ ಫುಲ್ ಹಾಕಿ ಬೆಚ್ಚಗಿರುತ್ತೆ. ಎಲ್ಲಾದರೂ ಹೊರ್ಗಡೆ ಹೋದಾಗ ಎಲ್ಲ ಫುಲ್ ಎಲ್ಲ ಕವರ್ ಮಾಡೋ ಥರ ಹಾಕ್ಬಿಟ್ಟು ನಾವು ಅದ್ರ ಮೇಲೆ ಪ್ಯಾಂಟ್ ಎಲ್ಲ ಹಾಕ್ಬಿಟ್ರೆ ಕ್ಲೀನಾಗಿ ಬೆಚ್ಚಗಿರುತ್ತೆ ಅಂತ ಇಬ್ಬರಿಗೂ ತರಿಸಿದ್ದೀನಿ. ಚಿಕ್ಕ ಪಾಪುಗೆ ತುಂಬ ಅವಶ್ಯಕತೆ ಇರುತ್ತೆ, ಯಾಕಂದರೆ ಅವಳು ಚಿಕ್ಕ ಮಗು ಅಲ್ವಾ, ಮನೆಯೆಲ್ಲ ಓಡಾಡ್ತಾ ಇರ್ತಾಳೆ ನೆಲದ ಮೇಲೆ. ಸೊ ಹಂಗಾಗಿ ಅಂದರೂ ಎಲ್ಲ ಕಡೆ ಮ್ಯಾಟ್ಸ್ ಹಾಕಿರ್ತೀನಿ, ಅಂದರೂ ಅವಳು ಇರಲ್ಲ ಇವಾಗ, ಮನೆಯೆಲ್ಲ ಓಡಾಡ್ತಾ ಇರ್ತಾಳೆ. ಇವಾಗ ಗ್ರ್ಯಾಂಡೆಡ್ ಬೇಡ, ಫುಲ್ ಥಂಡಿ ಆಗುತ್ತೆ. ಸೊ ಹಂಗಾಗಿ ಇದನ್ನು ಅಷ್ಟೇ 2 ಏನೇ ತಂದು 2 ತರಲೇಬೇಕು. ಸೊ ಹಂಗಾಗಿ ಇದು 2 ಸಾಕ್ಸು ಕೂಡ 2. ಆ್ಯಂಡ್ ಇನ್ನೊಂದು ಏನು ತರ್ತೀನಿ, ಕರ್ಚೀಫ್ಸ್. ಇದು ಬೇಬಿ ಆಗಿಂದನೇ ಕಾಟನ್, ಪ್ಯೂರ್ ಕಾಟನ್ ಕರ್ಚೀಫ್ಸು. ನಾನಿದು ನ್ಯೂ ಬಾರ್ನ್ ಚಿಕ್ಕ ಪಾಪು ಹುಟ್ಟಿದಾಗ ತೊಗೊಂಡಿದ್ದೆ. ಒಂದೆಲ್ಲ ಕಳೆದೋಗಿದೆ, ಇನ್ನೆಲ್ಲ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಎಕ್ಸ್ಟ್ರಾ ಬೇಕಿತ್ತು ಎಲ್ಲಾದರೂ ಹೋದಾಗ ಎಲ್ಲ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಮೆಟೀರಿಯಲ್ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೋ. ಮೂತಿ ಒರ್ಸೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ. ಆ್ಯಂಡ್ ಈ ಚಿಕ್ಕ ಪಾಪುಗಂತೂ ಖರ್ಚೀಫ್ ಅವಶ್ಯಕತೆ ಇದ್ದೇ ಇರುತ್ತೆ. ಎಲ್ಲಾದರೂ ಹೋದಾಗ ಒಂಚೂರು ವಾಮಿಟ್ ಎಲ್ಲ ಅವಳು ಮಾಡಲ್ಲ, ನಾನು ಚಾರು ಜಾಸ್ತಿ ಮಾಡ್ತಿದ್ಲು. ಬಟ್ ಇವಳೇನು ಕಕ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ, ಥ್ಯಾಂಕ್ ಗಾಡ್. ಬಟ್ ಅಂದರೂ ಬೇಕಾಗತ್ತೆ ಫೀಡ್ ಮಾಡ್ಸೋಕ್ಕೆಲ್ಲ, ಒರ್ಸೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದೊಂದು ಸಾಕ್ಸ್, ಇದು ನಂದು ಸಾಕ್ಸ್. ನಾನು 1-2 ಸಾಕ್ಸ್ ತರಿಸ್ಕೊಂಡು ಹಳೇದಾಗ್ಬಿಡುತ್ತೆ ಅಂತ. ಸೆಟ್ ಆಫ್ 1 2 3 4 5 ಇದು ನಾನು ಸೆಟ್ ಆಫ್ 5 ತರಿಸ್ಕೊಂಡಿದ್ದೀನಿ. ಇನ್ಮೇಲ್ದ ಮನೇಲಿ ಸಾಕ್ಸ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಎಷ್ಟು ಮಾತ್ರ ಯೂಸ್ ಮಾಡ್ತೀನಿ ಗೊತ್ತಿಲ್ಲ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಸಾಕ್ಸ್ ಹಾಕೋ ಇಲ್ಲ ಚಪ್ಪಲಿ ಹಾಕೋ, ಥಂಡಿ. ನನಗೆ ಥಂಡಿ ಬೇಗ ಆಗುತ್ತೆ, ಹಂಗಾಗಿ ಈಟ್ ಬಾಡಿನೇ. ಬಟ್ ನನಗೆ ಥಂಡಿ ಆದರೆ ನನಗೆ ಶೀತ ಬರಲ್ಲ, ಏನೂ ಬರಲ್ಲ, ಕಿವಿಯಲ್ಲಿ ನಾವೇ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಗಾಳಿ ಬಂತು ಅಂದರೆ ನಮ್ಮನೆ ದಿನಾಗಲೂ ಬೈತಾ ಇರ್ತಾರೆ, ಕಾಟನ್ ಯೂಸ್ ಮಾಡು, ಕಿವಿ ಕಾಟನ್ ಇಟ್ಕೋ ಅಂತ. ಇಟ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಇನ್ನೊಂದು ಸ್ಲಿಪ್ಪರ್ ತರಿಸಿದ್ದೀನಿ. ಚಾರು ಡೈಲಿ ಯೂಸ್ಗೆ ಸ್ಲಿಪ್ಪರ್ ಬೇಕಿತ್ತು. ಅವಳಿಗೆ ನಾನೊಂದು ಕ್ರಾಕ್ಸ್ ಸ್ಲಿಪ್ಪರ್ಸ್ ತರಿಸಿದ್ದೆ. ಅವಳು ಒಂದು 1 ಇಯರ್ ಆಯ್ತು ಅನಿಸುತ್ತೆ ತರಿಸಿ. 1 ಇಯರು ಆಲ್ಮೋಸ್ಟ್ ಅಲ್ಲಿ ಒಂದು 8 ಮಂತ್ಸ್ ಆಯಿತು ಅನಿಸುತ್ತೆ. 1 ಇಯರ್ ಬಿಡಿ, 1 ಇಯರ್ ಆಯಿತು. ಕ್ರಾಕ್ಸಲ್ಲಿ ಇಷ್ಟಪಟ್ಟು ಚಪ್ಪಲಿ ತರಿಸಿದೆ ಅವಳಿಗೆ, ಪರ್ಪಲ್ ಕಲರ್ದು. 2100 ರೂಪೀಸ್ ಕೊಟ್ಟು ತರಿಸಿದ್ದೀನಿ. ಬಟ್ ಇವಾಗ ಆಗೋಲ್ಲ ಅವಳು ಸರಿಯಾಗಿ ಒಂದು 8 ಮಂತ್ಸ್ ಯೂಸ್ ಮಾಡಿಲ್ಲ. ಇವಾಗ ಟೈಟು ಆಗೋದೇ ಇಲ್ಲ. ಅಷ್ಟು ಕಾಸ್ಟ್ಲಿದು ಕೊಟ್ಟು ಸ್ವಲ್ಪ ದಿನ ನಾನು ಅವಾಗ ಏನು ಮಾಡಬೇಕಿತ್ತು, ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕಿತ್ತು. ಬಟ್ ನಾನು ಅವಾಗ ಕರೆಕ್ಟ್ ಸೈಜ್ ತೊಗೊಂಡೆ. ಈಗ ಒಂಚೂರು ತುಂಡ ಆಗಿಬಿಟ್ಟಿದೆ. ಅವಳಿಗಾಗಲ್ಲ, ಇನ್ನು ಚಿಕ್ಕ ಪಾಪುಗಾಗತ್ತೆ ಬಿಡು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕ್ಕಿದ್ದೀನಿ. ತುಂಬ ಚೆನ್ನಾಗಿದೆ ಅದು ಪರ್ಪಲ್ ಕಲರ್ದು ಸ್ಲಿಪ್ಪರು. ಚಿಕ್ಕ ಪಾಪುಗೆ ಹಾಕ್ತೀನಿ. ಇವಳು ಯೂಸ್ ಮಾಡಿದಲ್ಲ, ಅವಳು ಯೂಸ್ ಮಾಡ್ತಾಳೆ, ಏನೂ ಆಗಲ್ಲ. ಏನು ಅಂತಂದರೆ ಬ್ರ್ಯಾಂಡೆಡ್ ಅಲ್ಲ ಅದು, ಎಲ್ಲೂ ಒಂಚೂರು ಅರ್ಧೋಗಲ್ಲ, ಕಿತ್ತೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ
ಎತ್ತಿಕ್ಕಿದ್ದೀನಿ, ಚಿಕ್ಕ ಪಾಪುಗೆ ಹಾಕ್ತೀನಿ. ಇದು ಅವಳಿಗೆ ಡೈಲಿ ಯೂಸ್ಗಿರಲಿ. ಅವಳ ಹತ್ರ ಸ್ಲಿಪ್ಪರ್ ಎಲ್ಲ ಕಡೆ ಒಂದೊಂದು ಸ್ಲಿಪ್ಪರ್ ಬಿಟ್ಟು ಬಂದಿದ್ದಾಳೆ. ಬಚ್ಚೇನಹಳ್ಳಿಯಲ್ಲಿ 2 ಸ್ಲಿಪ್ಪರ್ ಇದೆ, ನಮ್ಮ ಆಂಟಿ ಮನೇಲಿ 1 ಸ್ಲಿಪ್ಪರ್ ಇದೆ, ಇನ್ನೊಬ್ಬ ಆಂಟಿ ಮನೆಯಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ರಂತೆ, ಅವ್ರ ದೊಡ್ಡಜ್ಜಿ ಮನೆಗೆ, ಅಲ್ಲಿ 1 ಸ್ಲಿಪ್ಪರ್ ಇದೆ. ಎಲ್ಲ ಕಡೆ ಒಂದೊಂದು ಜೊತೆ ಸ್ಲಿಪ್ಪರ್ ಬಿಟ್ಟು ಬಂದಿದ್ದಾಳೆ. ಇವಾಗ ಅವಳಿಗೆ ಡೈಲಿ ಯೂಸ್ಗೆ ಸ್ಲಿಪ್ಪರ್ ಇಲ್ಲ, ಶೂಸನ್ನು ಹಾಕ್ಕೊಂಡು ಓಡಾಡ್ತಾಳೆ. ಸೊ ಹಂಗಾಗಿ ಮೊನ್ನೆ ಡಿಮೋಟಲ್ಲಿ ನೋಡಿದ್ರೆ ನನಗೆ ಡಿಮೋಟಲ್ಲಿ ಏನಂತ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇದು ಫಸ್ಟ್ ಕ್ರೈ ಎಲ್ಲ ಆರ್ಡ್ರ್ ಮಾಡಿದೆ. ಯಾವುದು ಇದು ಬ್ರ್ಯಾಂಡ್ ಏನಲ್ಲ, ಏನೋ ಕ್ಯೂಟ್ ವಾಲ್ಕ್ ಅಂತ. ಇದು ಬೇಬಿ ಆಗಿಂದಾನೆ ಚೆನ್ನಾಗಿದೆ ಪ್ರಾಡಕ್ಟ್, ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಅರ್ಧೋಗಲ್ಲ, ತುಂಬಾ ಚೆನ್ನಾಗಿದೆ. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿದೆ. ಇದು ಚೆರ್ರೀಸ್ ಬಂದಿದೆ, ಸ್ಟ್ರಾಬೆರೀಸು, ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಕಿಟ್ಟಿ ಬಂದಿದ್ದಾನೆ. ಸೊ ತುಂಬ ಚೆನ್ನಾಗಿದೆ. ಸೊ ಇದನ್ನು ತರಿಸಿದ್ದೀನಿ. ಇನ್ಮೇಲೆ ಅವಳು ಒಂದು ಸ್ವಲ್ಪ ದೊಡ್ಡ ಸೈಜ್ ತರಿಸಿದ್ದೀನಿ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ, ಯಾಕಂದರೆ ತುಂಡಾಯಿತು, ಹಾಕೋಕ್ಕಾಗಲಿಲ್ಲ. ಇದಾದರೂ ಒಂದು ಸ್ವಲ್ಪ ದಿನ ಡೈಲಿ ಯೂಸ್ ಮಾಡಲಿ, ಮನೆ ಹತ್ರ ಎಲ್ಲ ಆಟ ಆಡೋಕ್ಕೆ ಹೋಗ್ತಿರ್ತಾಳೆ, ಹಂಗೆ ಅಂದ್ಬಿಟ್ಟು ಇದು ಡೈಲಿ ಯೂಸಿಗೆ ತಾನೆ. ಸೂಪರಾಗಿ, ನನಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಆ್ಯಂಡ್ ಇನ್ನೊಂದು ಜೊತೆ ಬಟ್ಟೆ ಕೂಡ ತರಿಸಿದ್ದೀನಿ. ನಮಗೆ ಸಂಡೇ ಫಂಕ್ಷನ್ ಇದೆ, ನಮ್ಮ ಅತ್ತಿಗೆ ಅವ್ರದ್ದು, ಅಂದರೆ ನಮ್ಮ ಅಣ್ಣನ ಹೆಂಡ್ತಿಯವ್ರದ್ದು ಶ್ರೀಮಂತನ ಇದೆ. ಶ್ರೀಮಂತನಕ್ಕೆ ಹೋಗಬೇಕು, ಓಕೆನಾ. ಅವಳಿಗೆ ಎಲ್ಲ ಬಟ್ಟೆಗಳು ಹಾಕ್ಬಿಟ್ಟಿದ್ದೀನಿ, ಹಾಕಿರೋ ಬಟ್ಟೆ ಹಾಕೋಕ್ಕೆ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಅವಳಿಗೆ ಕುರ್ತಾ ತರಿಸಿದ್ದೀನಿ. ಚಾರುಗೆ ತುಂಬ ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಆಗಿರ್ಬೋದು, ನೋಡೋದಕ್ಕಾಗಿರ್ಬೋದು, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಪ್ಯೂರ್ ಕಾಟನ್, ಇದು ಅಷ್ಟೇ ಪ್ಯೂರ್ ಕಾಟನ್ನು, ತುಂಬ ಚೆನ್ನಾಗಿದೆ. ಪ್ರಿಂಟ್ ಎಲ್ಲ ಏನಕ್ಕೆ ವೈಟ್ ಆ್ಯಂಡ್ ರೆಡ್ ತರಿಸಿದ್ದೀನಿ ಅಂದರೆ ನನ್ನ ಸ್ಯಾರಿ ರೆಡ್, ಅದಕ್ಕೆ ಮ್ಯಾಚಿಂಗ್ ಇರಲಿ ಅಂತ ತರಿಸಿದ್ದೀನಿ. ಸ್ವಲ್ಪ ಏನೋ ಒಂಥರ ಆಸೆ, ಮ್ಯಾಚಿಂಗ್ ಹಾಕ್ಕೊಬೇಕು ಹಂಗೆ ಒಂಥರ ನನ್ನ ಹತ್ರ. ಸೊ ಅದಕ್ಕೆ ವೈಟ್ ಆ್ಯಂಡ್ ರೆಡ್ಡಲ್ಲೇ ತರಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಧೋತಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಧೋತಿ. ಆ್ಯಂಡ್ ಅವಳಿಗೆ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಹಾಕಿ ನೋಡಿದೆ, ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಈ ಸೆಟ್ನ ಫಂಕ್ಷನ್ಗೆ ಹಾಕ್ತೀನಿ. ನಾನು ಈ ವಿಡಿಯೋ ಮಾಡಿದಾದ್ಮೇಲೆ ನಾನು ಅಲ್ಲಿ ಶ್ರೀಮಂತನ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಹೆಂಗೆ ನಡೆಯುತ್ತೆ ಶ್ರೀಮಂತನ ಎಲ್ಲ ಅಂತ ನೋಡಿಸ್ತೀನಿ. ಆದಷ್ಟು ಶ್ರೀಮಂತನದ್ದು ವಿಡಿಯೋ ಸ್ವಲ್ಪ ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕೆ ನೋಡ್ತೀನಿ. ಅಂದರೆ ಎಲ್ಲ ನಮ್ಮ ಊರಲ್ಲಿ ಮಾಡ್ತಿರೋದು, ಅದಕ್ಕೆ ನಂಗೆ ಇಷ್ಟ. ಎಲ್ಲ ಊರಲ್ಲಿ ಚೆನ್ನಾಗಿರುತ್ತೆ. ಚೌಟ್ರಿಯಲ್ಲೋ ಎಲ್ಲೆಲ್ಲೆಲ್ಲೋ ಮಾಡಿದ್ರೆ ನಮ್ಗೊಂಥರ ಕಂಫರ್ಟಬಲ್ ಇರಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ. ಊರಲ್ಲಾದರೆ ಎಲ್ಲೋ ಒಂದು ಹತ್ರ ಕ್ಯಾಮ್ರಾ ಇಟ್ಬಿಟ್ಟು ಆರಾಮಾಗಿ ವೀಡಿಯೋ ಮಾಡ್ಕೋಬೋದು. ಸೊ ಹಂಗಾಗಿ ಇದೇ ಸ್ಲಿಪ್ಪರ್ ಹಾಕ್ತೀನಿ, ಮ್ಯಾಚಿಂಗ್ ಇರುತ್ತೆ. ಆ್ಯಕ್ಚುಲಿ ನಾನು ಮ್ಯಾಚಿಂಗ್ ಅಂತ ತರಿಸಿಲ್ಲ, ಇದು ಡೈಲಿ ವೇರ್ಗೆ ಅಂತ ತರಿಸಿದ್ದು. ಇದು ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ವೈಟ್ ಆ್ಯಂಡ್ ರೆಡ್ ತರಿಸಿದ್ನ. ಇದನ್ನು ಮ್ಯಾಚ್ ಆಗುತ್ತೆ, ಇದನ್ನೇ ಹಾಕ್ತೀನಿ. ಅವರಪ್ಪ ಬೇಡ ಇದು ಶೂ ಹಾಕು, ಸ್ವಲ್ಪ ಟ್ರೆಡಿಷ್ನಲ್ ಆಗಿರೋದ್ರಿಂದ ಶೂ ಅದು ಹಾಕು ಅಂದರು, ಬೇಡ ಇದು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಮ್ಯಾಚಿಂಗ್. ಆ್ಯಂಡ್ ಫೈನಲಿ ನನ್ನ ಚಿಕ್ಕ ಪಾಪುದು, ಅವಳಿಗೂ ರೆಡ್ಡಲ್ಲಿ ತರಿಸಿದ್ದೀನಿ. ಆ್ಯಂಡ್ ಎಷ್ಟು ಕ್ಯೂಟಾಗಿದೆ ಅಲ್ವಾ, ಪುಟಾಣಿ ಫ್ರಾಕ್. ಆ್ಯಂಡ್ ಇದು ಬಮ್ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಮ್ಯಾಚಿಂಗ್ ಇದು ಕೊಟ್ಟಿದ್ದಾರೆ, ಹೆಡ್ಗೆ ಹಾಕ್ಕೊಳ್ಳೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಫ್ರಾಕು. ಆ್ಯಂಡ್ ಸಾಫ್ಟ್ ನೆಟ್ಟು, ಮತ್ತು ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿದೆ, ನಮಗೇನು ಕುಚ್ಚೋದು ಮಕ್ಕಳಿಗೆ ಹತ್ರ ಏನಾಗಲ್ಲ. ಕಾಟನಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಫ್ರಾಕ್. ಮ್ಯಾಚಿಂಗ್ ಎಲ್ಲರಿಗೂ ಇರಲಿ ಅಂತ ತರಿಸಿದ್ದೀನಿ. ನಮ್ಮ ಮನೆಯವ್ರಿಗೆ ಮ್ಯಾಚಿಂಗ್ ಇಲ್ಲ, ಅವ್ರಿಗೆ ವೈಟ್ ಕುರ್ತಾ ತರಿಸ್ತೀನಿ. ಇಲ್ಲ ನನಗೆ ಕುರ್ತಾ ಬೇಡ, ಯಾವುದಾದ್ರೂ ವೈಟಲ್ಲಿ ತರಿಸ್ತೀನಿ ಅಂತ, ವೈಟ್ ಆ್ಯಂಡ್ ರೆಡ್ಡಲ್ಲಿ ತರಿಸ್ತೀನಿ. ಇಲ್ಲ ಬೇಡ, ಫುಲ್ ಪ್ಲೇನ್ ವೈಟ್ ತರಿಸೋಂಗಿದೆ ತರಿಸು ಅಂತಾರೆ. ಎಲ್ಲ ಶರ್ಟ್ಸು ಪ್ಲೇನ್ ವೈಟ್ ಮತ್ತೆ ಎಲ್ಲಿ ವೈಟ್ ತರಿಸ್ಲಿ. ಸೊ ರೆಡ್ ಆ್ಯಂಡ್ ವೈಟ್ ಬೇಡ, ನಾನು ಬೇರೆ ಹಾಕ್ಕೊತೀನಿ ಅಂತೇಳಿ ಅವ್ರದ್ದು ಹೊಸದೊಂದು 2-3 ಶರ್ಟ್ ಇದೆ. ಸೊ ಇನ್ನೂ ಒಂದು ಇವತ್ತು ನಾಳೆನೋ ಬರುತ್ತೆ, ಅದನ್ನು ಹಾಕ್ಕೊತೀನಿ ಬಿಡು ಅಂತ ಹೇಳಿದ್ದಾರೆ. ಮ್ಯಾಚಿಂಗ್ ಇಲ್ಲ, ಬಟ್ ಅವರು ಮ್ಯಾಚಿಂಗ್ ಇದ್ದಿದ್ರೆ ಚೆನ್ನಾಗಿರೋದು. ನನ್ನ ಮಾತೇ ಕೇಳಲ್ಲ ಅವರು, ಏನು ಮಾಡೋದು. ಅವ್ರು ಮ್ಯಾಚಿಂಗ್ ಇಲ್ಲ ಅಂದರೂ ನಮಗಿಂತ ಕಾಸ್ಟ್ಲಿ ಅವರೇ ಹಾಕೋದು, ಅವರೆಲ್ಲ ಬ್ರ್ಯಾಂಡೆಡ್ ಹಾಕೋದು. ಶರ್ಟು ಪ್ಯಾಂಟು ಎಲ್ಲ, ಪ್ಯಾಂಟ್ ಎಲ್ಲ ಲಿವೀಸಲ್ಲಿ, ಶೂಸ್ ಎಲ್ಲ ಅದೇನೋ US ಪೋಲೋ ಅಂತ ಬರುತ್ತಲ್ಲ ಬ್ರ್ಯಾಂಡ್, ಅದರಲ್ಲಿ ನೈಕು ಎಲ್ಲ ಬ್ರ್ಯಾಂಡೆಡ್ಡು, ಲಿಬರ್ಟಿ ಎಲ್ಲ ನಾವೇ ಕಮ್ಮಿ ಬ್ರ್ಯಾಂಡೆಡ್ ಹಾಕೋದು. ಆ್ಯಂಡ್ ನೋಡಿ ಎಷ್ಟು ಕ್ಯೂಟ್ ಇದೆ, ಪುಟಾಣಿ ಶೂ ಎಷ್ಟು ಚೆನ್ನಾಗಿದೆಲ್ಲ.
ಮುತ್ಕೊಟ್ಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಶೂ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ನಾನು 9 to 12 monthsದು ಆರ್ಡ್ರ್ ಮಾಡಿದ್ದಿದ್ದು. ನಾನು ಇದು ನೋಡಿದ್ಮೇಲೆ ಅಯ್ಯೋ ಚಿಕ್ಕ ತುಂಡ ಆಗತ್ತೇನೋ, ಚೆನ್ನಾಗಿ ಆಗಲ್ವೇನೋ, ಲೂಸ್ ಏನೋ ಅಂತ ಅಂದ್ಕೊಂಡೆ. ಚಿಕ್ಕದಾಗತ್ತೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ಎಷ್ಟು ಲೂಸ್ ಇದೆ ಗೊತ್ತಾ. ಅವಳದು ಕಾಲು ಇಷ್ಟೇ ಪುಟಾಣಿ ಕಾಲು. ನನ್ನ ಕಾಲು, ನಮ್ಮ ಮನೆಯವ್ರ ಕಾಲು, ನಮ್ಮ ಚಾರು ಕಾಲು ದೊಡ್ಡದು, ನಮ್ಮ ಪುಟಾಣಿದು ಮಾತ್ರ ಇಷ್ಟು ಕಾಲು. ಇದು ಲೂಸ್ ಆಗುತ್ತೆ. ಅವಳಿಗಿನ್ನ ಆರಾಮಾಗಿ ಇದನ್ನೊಂದು 8 months ಹಾಕ್ಬೋದು ನಾನು, ಅಷ್ಟು ದೊಡ್ಡದು. ನೋಡೋಕೆ ಇಷ್ಟು ಚಿಕ್ಕದಾಗಿ ಕಾಣ್ತಿದೆ, ಬಟ್ ಅವಳಿಗೆ ಹಾಕಿದ್ರೆ ತುಂಬಾ ಲೂಸ್ ಆಗತ್ತೆ. ಆಯಿತು ಬಿಡು, ಸ್ವಲ್ಪ ಲೂಸ್ ಆಗಿದ್ರೇ ಓಕೆ ಅಂತ ಅನಿಸುತ್ತೆ. ಚಾರುಗೆ ತುಂಬ ದೊಡ್ಡದಾಗಿತ್ತು ಕಾಲೊಳಗೆ, ಎಷ್ಟು ಬೇಗ ತುಂಡಾಗ್ಬಿಡುತ್ತೋ ಸ್ಲಿಪ್ಪರ್ಸ್ ಎಲ್ಲ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಕ್ಯೂಟ್ ಅಲ್ವಾ. ಅಲ್ಲ, ನಾನು ಇವಾಗಲೂ ನಮ್ಮ ಮನೆಯವ್ರು ಅಂತ ಇರ್ತಾರೆ, ಏನೇ ನಿಂಗೆ ಅಷ್ಟು ಆಸೆ ಮಕ್ಕಳ ಬಟ್ಟೆ ಹಂಗೆಲ್ಲ ಅಂತ ಇರ್ತಾರೆ. ಆಯಿತು ಬಿಡು. ಆ್ಯಂಡ್ ಇಷ್ಟೆಲ್ಲ ಇವೆಲ್ಲ ಫಂಕ್ಷನ್ಗೆ ಹಾಕ್ಕೊಳ್ಳೋದು, ಇದೆಲ್ಲ ನಾರ್ಮಲ್ ಯೂಸ್ ಮಾಡೋದು. ಇಷ್ಟೇ ತರಿಸಿರೋದು. ಆ್ಯಂಡ್ ಹೆಂಗಿತ್ತು ಪ್ರಾಡಕ್ಟ್ಸ್, ನಿಮ್ಗೆ ಯಾವುದಾದ್ರು ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಎಲ್ಲ ಕ್ವಾಲಿಟಿ. ಆ್ಯಂಡ್ ನನ್ನ ಸ್ಯಾರಿ ಬಂದಿಲ್ಲ, ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ನನ್ನ ಸ್ಯಾರಿ ಬರಬೇಕು. ಬಂಗಾರಿ ಆಯ್ ಮಾಡು, ನನ್ನ ಚಾನಲ್ಗೆ ಮಾಡು, ಆಯ್ ಮಾಡು. ಹೊಯ್ ಆಯ್ ಮಾಡು, ನನ್ನ ಚಾನಲ್ಗೆ ಆಯ್ ಮಾಡು. ಆಯ್ ಮಾಡು ನನ್ನ ಚಾನಲ್ಗೆ. ಏನು ಅಷ್ಟೇ. ನಾವು ತುಂಬ ಸಿಂಪಲ್ ನಾವು, ಅಲ್ವಾ? ಏನು ಸಮಾಚಾರ? ಅಯ್ಯಪ್ಪ ಇದಿಷ್ಟು ಬೇಗ ನೀನು 12:30 ಮಲ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 3:30 4 o'clockವರೆಗೂ ಮಲ್ಕೊತಿದ್ಲು. ಇವತ್ತು 2 o'clock ಎದ್ಬಿಟ್ಟಿದ್ದಾಳೆ. ಏನೋ ಮಾಡೋಕ್ಕೆ ಏನು ಮಾಡೋಕ್ಕೆ ಎದ್ದಿದ್ದು ನೀನು? ಮಲ್ಕೊಳ್ಳೋಕ್ಕಾಗಲ್ವಾ? ಭಜನೆ ಮಾಡ. ಮುತ್ತ ಕೊಡೋಗ್ಲಿ. ಇಲ್ಲಿ ಎತ್ಕೊಳ್ಳಲ್ಲ ಬಂಗಾರಿ. ಬರ್ತಾಳೆ ಇವಾಗ ಕ್ಯಾಮರಾ ಮುಂದೆಗೆ ಕೂತ್ಕೊಂಡಿದ್ದಾಳೆಲ್ಲ ಚೇಮ್ ಮಾಡ್ತಾರೆ. ಚಾರು ಇನ್ನೂ ಎದ್ದೋಳಿರಲಿಲ್ಲ. ಅವಳು ಎದ್ದೋಳು ಅಷ್ಟರಲ್ಲಿ ಚಿಕ್ಕ ಪಾಪುಗೆ ಒಂದು ಫ್ರೂಟ್ ಕೂಡ ತಿನ್ನಿಸಿ ಆಟ ಆಡಿಸ್ಕೊಂಡು ಇದ್ದೆ. ಮತ್ತು ಚಾರುನೇ ಇದ್ಲು, ಅವಳಿಗೊಂಚೂರು ಊಟ ಮಾಡಿಸ್ಕೊಂಡು ನಾನು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಬಟ್ಟೆ ತರೋಣ ಅಂತ ಮೇಲೆ ಹೋದ್ವಿ. ಗುಡ್ ಈವ್ನಿಂಗ್. ಇವಾಗ ತಾನೇ ಫ್ರೆಶಪ್ ಆಗಿ ಒಂಚೂರು ಟೀಗಿಟ್ಟು ಚಾರ್ಲಿಗೆ ಹಾಲಕ್ಕೆ ಕಾಯಿಸೋಕ್ಕಿಟ್ಟು ಬಟ್ಟೆ ಇತ್ತು ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಗೋ. ಆ್ಯಂಡ್ ಚಾರು ಕರ್ಕೊಂಡು ಬಟ್ಟೆ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ. ಚಿಕ್ಕ ಪಾಪು ಸೆಕೆಂಡ್ ರೌಂಡ್ ನಿದ್ದೆ ಮಾಡಿತ್ತು. ಆ್ಯಂಡ್ ನಾನು ಬಟ್ಟೆ ಎತ್ಕೊಳ್ಳೋ ಅಷ್ಟರಲ್ಲಿ ಚಿಕ್ಕ ಪಾಪು ಜೋರಾಗಿ ಕಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆ್ಯಂಡ್ ನೆಕ್ಸ್ಟ್ ಅವಳು ಹೋಗಿ ಕರ್ಕೊಂಡು ಬಂದೆ ಬಟ್ಟೆ ಎತ್ಕೊಳ್ಳೋಣ ಅಂತ. ಮಳೆ ಸ್ಟಾರ್ಟ್ ಆಗಿಬಿಟ್ಟು ಬಟ್ಟೆನೂ ಹಾರಲಿಲ್ಲ. ಬಂದುಬಿಟ್ಟೆ, ತೆಗಿಯೋಕ್ಕೆ ಹೋಗಲಿಲ್ಲ. ತುಂಬಾ ಲೇಟಾಗಿ ಹೋಗ್ದಿದ್ರು ಆಂಟಿ. ಸೊ ಹಂಗಾಗಿ ತೆಗಿಯೋಕ್ಕೇನು ಹೋಗಲಿಲ್ಲ. ಸುಮ್ಮನೆ ಎತ್ಕೊಂಬಂದು ಕೆಳಗಡೆ ಎಲ್ಲ ಒಣಗಾಕಿದ್ರೆ ಸುಮ್ಮನೆ ಮೆಸ್ ಇರುತ್ತೆ, ಬಿಡು ಹೆಂಗೂ ಒಣಗಿಲ್ವಲ್ಲ ಅಂತ ನಾನು ಮಳೆನೂ ಜೋರಾಗಿ ಬಿಡಲಿಲ್ಲ. ಸುಮ್ಮನೆ ಹಂಗೆ ಹನಿ ಬಿದ್ದು ನಿಂತೋಗ್ಬಿಡ್ತು. ಸೊ ಬಾಲ್ಕನಿಯಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇದ್ವಿ. ಸಾಯಂಕಾಲ ಹೊತ್ತು ಒಂದು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಆಟ ಆಡ್ತೀವಿ. ಕೆಲವೊಂದು ಟೈಮ್ ವಾಕ್ ಹೋಗ್ತೀವಿ. ಅಜ್ಜಿ ಬೇರೆ ಇಲ್ವಲ್ಲ, ಇಬ್ಬರು ಮಕ್ಕಳನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಆರಾಮಾಗಿ ಮನೆ ಹತ್ರನೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ, ಏನಾದರೂ ತಿನ್ಕೊಂಡು ಕುಡ್ಕೊಂಡು ಅಷ್ಟೇ. ಆ್ಯಂಡ್ ಅವರಿಬ್ಬರು ಇದ್ದರೆ ಅಂತೂ ನನಗೆ ಬೋರ್ ಅನ್ನೋದೇ ಆಗೋದಿಲ್ಲ. ಮೊಬೈಲ್ ಕೂಡ ನೋಡಬೇಕು ಅನ್ಸಲ್ಲ. ಏನಾದರೂ ಕೆಲಸ ಇತ್ತು, ಮೊಬೈಲಲ್ಲಿ ಏನಾರ ವರ್ಕ್ ಮಾಡಬೇಕು ಅಂತ ಇದ್ದರೆ ಮಾತ್ರ ಮಾಡ್ತೀನಿ. ಇಲ್ಲಾಂದರೆ ಅವ್ರ ಜೊತೆ ಆಟ ಆಡಿಕೊಂಡು ಮಾಡ್ಕೊಂಡು ಇದ್ಬಿಡ್ತಿರ್ತೀನಿ. ಆ್ಯಂಡ್ ಅವರು ಆಟ ಆಡೋದು, ಅವ್ರು ಮಾತಾಡೋದನ್ನ ನೋಡ್ತಾ ಇದ್ದರೆ ನನಗೆ ಒಂಥರ ಪ್ರಪಂಚನೇ ಮರೆತು ಬಿಟ್ಟಿರ್ತೀನಿ. ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನೈಟ್ ಡಿನ್ನರ್ ಕೂಡ ಮಾಡಬೇಕಿತ್ತು. ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು, ಬಿಸಿ ಅವ್ರು ಬಂದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಆರಾಮಾಗಿ ಆಚೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆ್ಯಂಡ್ ಅಜ್ಜಿ ಇಲ್ಲ ಅಂದರೆ ಇದೊಂದು ಪ್ರಾಬ್ಲಮ್ಮು. ಮಕ್ಕಳನ್ನ ನೋಡ್ಕೋಬೇಕು, ಮನೆಯಲ್ಲೂ ಮಾಡ್ಕೊಬೇಕು, ನನ್ನ ವರ್ಕು ಮಾಡಬೇಕು, ನಮ್ಮ ಮನೆಯವ್ರಿಗೂ ನೋಡಬೇಕು, ಇವ್ರಿಗೂ ತಿಂಡಿಯಿಂದ ಎಲ್ಲ ಮಾಡಬೇಕು. ಒಂದು ಸ್ವಲ್ಪ
ನಾನು ಮ್ಯಾನೇಜ್ ಮಾಡ್ತೀನಿ. ಬಟ್ ಈ ಥರ ಒಂದು ಎಕ್ಸ್ಟ್ರಾ ಕೆಲಸ ಎಲ್ಲ ಇರುತ್ತಲ್ವ, ಇವಾಗ ವೀಡಿಯೋಸ್ ಅದೆಲ್ಲ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಜ್ಜಿಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದ್ದೀವಿ. ಅಜ್ಜಿ ಇಲ್ಲ ಅಂತಂದರೆ ತುಂಬ ಇನ್‌ಕಂಪ್ಲೀಟ್ ಅನಿಸುತ್ತೆ ಮನೆ. ಆ, ಅಜ್ಜಿ ಇದ್ದರು ಅಂದರೆ ಚಿಕ್ಕ ಪಾಪು ಜವಾಬ್ದಾರಿನ ಜಾಸ್ತಿ ತಗೊತಾರೆ. ಮನೆದು ಅಷ್ಟೇ, ಮನೇಲಿ ಒಬ್ರು ದೊಡ್ಡವರಿದ್ದಾರೆ ಅಂದರೆ ಏನೋ ಒಂಥರ ಧೈರ್ಯ ಇರುತ್ತೆ. ನಾವು ಏನು ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ, ನಮಗೆ ನಮ್ಮ ಅಜ್ಜಿ ಪ್ರೀತಿ ವಿಶ್ವಾಸ ಆಗಿರ್ಬೋದು, ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಅಂದರೆ ನಮಗೆ ತುಂಬ ಇಷ್ಟ. ಆ್ಯಂಡ್ ಕುತ್ಕೊಂಡು ಹಿಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಒಳಗಡೆ ಕೂತಿದ್ರೆ ನೈಲ್ ಪಾಲಿಶ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾಳೆ, ಡ್ರೆಸ್ಸಿಂಗ್ ಟೇಬಲ್ ತೆಗ್ದು ಅವಳೇ ಹಾಕ್ಕೊಳ್ತಿದ್ದಾಳೆ. ನನಗೊಂಥರ ಶಾಕಿಂಗ್ ಆಗೋಯ್ತು. ಏನಪ್ಪ, ಇನ್ನೂ ಅವಳಿಗೆ 3 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ, 2 ಇಯರ್ಸ್ 3 ಮಂತ್ಸ್ ಆಗಲೇ ಇವಳಿಗೆ ಏನು ಇಂಟ್ರೆಸ್ಟು ಮೇಕಪ್ ಅಂತ ಅಂದಾಗ ಆಶ್ಚರ್ಯ ಅನಿಸುತ್ತೆ. ನಾನು ಏನೇ ಅಂಟ್ಕೊಳ್ಳಿ, ಒಂಚೂರು ಕಾಟಿಗೆ ಹಾಕ್ಕೊಳ್ಳಿ, ಲಿಪ್ಸ್ಟಿಕ್ ಹಾಕ್ಕೊಳ್ಳಿ, ಮಮ್ಮಿ ನನಗೆ ಅಂತ ಬರ್ತಾಳೆ. ಹೆಣ್ಮಕ್ಳೇ ಹಿಂಗೆ ಅನ್ಸುತ್ತೆ. ಕೆಲವೊಂದು ಅವಳು ನಂಗೆ ಮಾಡ್ತಿದ್ರೆ ಕೋಪನೂ ಬಂತು, ಇದೆಲ್ಲ ಏನಪ್ಪ ಇವಳು ನೈಲ್ ಪಾಲಿಶ್ ಎಲ್ಲ ಎತ್ಕೊಂಡಿದ್ದಾಳೆ ಅಂತ. ಬಟ್ ಕ್ಯೂಟ್ ಅಂತ ಅನಿಸ್ತು. ಚಿಕ್ಕ ಮಕ್ಕಳಿಗೆ ಅವಳೆಲ್ಲ ಇಷ್ಟಪಟ್ಟು ಹಾಕ್ಕೊಳ್ತಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಒಂಥರ ಮೆಮೊರೀಸ್ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಆ್ಯಂಡ್ ಕುಂಡಾಗ ಅವಳಲ್ಲಿ ಖುಷಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸಿ ಯು ನೆಕ್ಸ್ಟ್ ವ್ಲಾಗ್.